ಹಾಯ್ ಫ್ರೆಂಡ್ಸ್. ಇವತ್ತು ನಿಮಗೆ ಕೋಲಾರ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿರುವಂಥ ಕೋನಕುಂಟ್ಲು ಎಂಬ ಕ್ಷೇತ್ರದ ದರ್ಶನವನ್ನು ಮಾಡಿಸೋದಕ್ಕೆ ತುಂಬ ಇಷ್ಟಪಡ್ತೀನಿ. ಇಲ್ಲಿ ನೋಡಿ ಯಾಜ್ಞವಲ್ಕ್ಯ ಮಂದಿರ ಇದೆ. ನೀವು ಮೊದಲೇ ನೋಡಿದಂಗೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ, ಇಲ್ಲಿ ನೋಡಿದರೆ ನವಗ್ರಹಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲೆಲ್ಲ. ಇಲ್ಲಿ ಈ ಕ್ಷೇತ್ರದ ಇತಿಹಾಸ ಅಂತ ನೋಡೋಕ್ಕೆ ಹೋದರೆ ಸುಮಾರು 2000 ವರ್ಷಗಳ ಇತಿಹಾಸ ಇರುವಂಥ ಈ ಕ್ಷೇತ್ರ, ಇಲ್ಲಿ ಸ್ವಯಂಭೂ ನರಸಿಂಹಸ್ವಾಮಿ ದೇವಸ್ಥಾನವಿದೆ. ಇಲ್ಲಿ ನೀವು ನೋಡಿದಂಗೆ ನಾಗಲ ಪ್ರತಿಷ್ಠೆಯಾಗಿದೆ, ಆಂಜನೇಯ ಸ್ವಾಮಿ, ಈಶ್ವರ ದೇವರು, ಎಲ್ಲ ದೇವರುಗಳ ಪ್ರತಿಷ್ಠಾಪನೆ ಇಲ್ಲಿ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಆಗಿದೆ. ಇಲ್ಲಿ ನೋಡಿದಕ್ಕಾದ್ರೆ ನೀವು ನರಸಿಂಹಸ್ವಾಮಿಯ ಚಿತ್ರವನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಹಾಗೆ ನೋಡಿ, ಇದು ಕ್ಷೇತ್ರ, ಇದು ಕಂಪ್ಲೀಟ್ ಯಾಜ್ಞವಲ್ಕ್ಯ ಮಂದಿರ. ಇದರಲ್ಲಿ ರಾಮ, ಸೀತೆ, ಕೋದಂಡರಾಮಸ್ವಾಮಿಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ನಮ್ಮ ಗುರುಗಳಾದ ಯಾಜ್ಞವಲ್ಕ್ಯ ಮಹರ್ಷಿಗಳನ್ನು ಇಲ್ಲಿ ಪ್ರತಿಷ್ಠೆ ಮಾಡಲಾಗಿದೆ. ಈ ಸುತ್ತಲೂ ಪ್ರದೇಶ ನೀವು ನೋಡಿದಾಗ ಇಲ್ಲಿ ತುಂಬ ಹಚ್ಚ ಹಸಿರಿನಿಂದ ಕಾಣುತ್ತಿರುತ್ತದೆ. ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ಕಾಣುತ್ತದೆ. ಇಲ್ಲಿ ಒಂದು ಚಿಕ್ಕದಾದ ಒಂದು ಕೆರೆ ಇದೆ, ಸದಾ ನೀರಿನಿಂದ ಕೂಡಿರುತ್ತದೆ. ಹಾಗೂ ಈ ಕೆರೆಯ ಒಂದು ವಿಶೇಷವೇನೆಂದರೆ ಇಲ್ಲಿ 2 ರೀತಿಯಂಥ ಕಮಲದ ಹೂವುಗಳನ್ನು ನಾವು ನೋಡ್ಬೋದು. ಒಂದು ಕೆಂಪು ಬಣ್ಣದ ಕಮಲದ ಹೂವುಗಳು, ಹಾಗೂ ಇನ್ನೊಂದು ಬಿಳಿ ಬಣ್ಣದ ಸ್ವಲ್ಪ ದೊಡ್ಡ ಸೈಜ್ನಲ್ಲಿರ್ತಕ್ಕಂಥ ಕಮಲದ ಹೂವುಗಳನ್ನು ನೋಡ್ಬೋದು. ಇಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಕೆರೆಯಲ್ಲಿ ತಾವರೆ ಹೂವುಗಳನ್ನು ನೋಡುವುದೇ ಒಂದು ಆನಂದ. ಏಕೆಂದರೆ ನಮಗೆ ನಗರ ಪ್ರದೇಶಗಳಲ್ಲಿ ಈ ಥರ ವಾತಾವರಣ ಇಲ್ಲದಿರುವುದರಿಂದ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಇಲ್ಲಿ ಬೆಟ್ಟ ಇದೆ, ಕೋನಕುಂಟ್ಲು ಬೆಟ್ಟ ಅಂತಲೇ ಇಲ್ಲಿ ಪ್ರಸಿದ್ಧವಾಗಿದೆ. ಮೊದಲು ನಾವು ಚಿಕ್ಕದಾಗಿರುವಾಗ ಇಲ್ಲಿ ಮೆಟ್ಲು ಇರಲಿಲ್ಲ, ಬಟ್ ಇವಾಗ ಒಂದು 2 ವರ್ಷದಿಂದ ಈಚೆಗೆ ಕಂಪ್ಲೀಟ್ ಮೆಟ್ಲುಗಳನ್ನೆಲ್ಲ ನಿರ್ಮಿಸಿದ್ದಾರೆ ಬೆಟ್ಟಕ್ಕೆ. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಕೋನೇರು ಅಂತ ಕರಿತೀವಿ. ಇದೊಂದು ತುಂಬ ಚೆನ್ನಾಗಿದೆ. ಈ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಗಣೇಶನ ಹಬ್ಬಗಳ ದಿನ ಗಣೇಶ ವಿಸರ್ಜನೆಗೆ ಇದು ತುಂಬ ಬಳಸುತ್ತಾರೆ. ಇದರಲ್ಲೇ ಗಣೇಶನನ್ನು ವಿಸರ್ಜನೆ ಮಾಡುವುದಕ್ಕೆ ಬರ್ತಾರೆ ಸುತ್ತಮುತ್ತಲ ಹಳ್ಳಿನವರು. ಇಲ್ಲಿ ನೋಡಿದ್ರೆ ಇದೇ ನಾನು ಹೇಳಿದ್ದು, ಬಿಳಿ ಬಣ್ಣದ ದೊಡ್ಡ ಗಾತ್ರದ ಕಮಲದ ಹೂವುಗಳು. ಇಲ್ಲಿ ನೋಡಿ, ಕೆರೆ ತುಂಬ ಇದೆ. ಇದನ್ನು ನೋಡುವುದಕ್ಕೆ ಒಂದು ಆನಂದ. ಈ ಥರ ವಾತಾವರಣ ನಮಗೆ ಬೇರೆಲ್ಲೂ ಸಿಗುವುದಿಲ್ಲ. ಹಾಗಾಗಿ ಭಕ್ತರು ದೇವರ ದರ್ಶನಕ್ಕೆ ಬಂದು ಈ ಕೆರೆಯನ್ನು ವೀಕ್ಷಣೆ ಮಾಡುವುದರಲ್ಲಿ, ಅಲ್ಲೇ ನಿಂತು ಫೋಟೋಗಳು, ಸೆಲ್ಫಿಗಳು, ವೀಡಿಯೋಗಳು, ಈ ಥರ ಎಲ್ಲ ರೀಲ್ಸ್ ಮಾಡೋದಂತೆ, ಈ ಥರ ಎಲ್ಲ ತುಂಬ ಮಾಡಿ ಸಂಭ್ರಮಿಸ್ತಾರೆ ಭಕ್ತಾದಿಗಳು. ಇಲ್ಲಿ ನೋಡಿದಾಗನಾದರೆ ಇದೆಲ್ಲ ಕೆರೆಯ ಅಂಗಳ ನೋಡಿ, ಎಷ್ಟು ಗಿಡ ಮರಗಳು, ಬೆಟ್ಟಗಳಿಂದ ಕೂಡಿದೆ ಈ ಪ್ರದೇಶ. ನೀವು ಈ ಪ್ರದೇಶಕ್ಕೆ ಯಾವಾಗಾದ್ರೂ ಭೇಟಿ ನೀಡಬಹುದು. ಇದು ಚಿಂತಾಮಣಿ ತಾಲೂಕಿನಿಂದ 30 ಕಿಲೋಮೀಟರ್ ದೂರದಲ್ಲಿ ಇದೆ. ಬಸ್ಸಿನ ಅನುಕೂಲ ಕೂಡ ಇದೆ ಇಲ್ಲಿಗೆ. ನೋಡಿ, ಇದೆಲ್ಲ ದೇವಸ್ಥಾನ ಛತ್ರಗಳು ಇದೆ. ಛತ್ರ ನೋಡಿ, ಅದು ಮೂಲ ದೇವಸ್ಥಾನ, ಅದು ನರಸಿಂಹಸ್ವಾಮಿ ಮೂಲ ವಿಗ್ರಹ ಇರುವಂಥ ದೇವಸ್ಥಾನ. ಆ ಮೇಲ್ಗಡೆ, ಬೆಟ್ಟದ ಸ್ವಲ್ಪ ಮೇಲ್ಗಡೆ ಕಾಣುವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡಿ, ಆ ಬೆಟ್ಟಕ್ಕೆ ಮೆಟ್ಲುಗಳೆಲ್ಲ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ಈ ಮಾವಿನ ಮರಗಳಂತೂ ನಾವು ಚಿಕ್ಕದಾಗಿರುವಾಗಿಂದ ಬರ್ತಾಯಿದ್ವಿ. ಇಲ್ಲಿ ಜಾತ್ರೆ ನಡೆಯುತ್ತೆ. ಸುಮಾರು ನಾನು ತಿಳಿದ್ಬಿಟ್ಟಿಗೆ ಒಂದು 300 ವರ್ಷದ ಹಳೆ ಮರಗಳೇ ಈ ಮಾವಿನ ಮರಗಳು, ಅಷ್ಟೊಂದು ಹಳೆಯದು. ಇಲ್ಲಿ ನೋಡಿದ್ರೆ ನೀವು ಕೆರೆ, ಕೊಳಗಳು, ಮತ್ತು ಕಮಲದ ಹೂವುಗಳು, ಕೆಂಪು ಬಣ್ಣದ ಕಮಲದ ಹೂವುಗಳು. ಆ ಕಮಲ ತಾವರೆ ಒಂದು ಎಲೆ ನೋಡೋದಕ್ಕೆ ತುಂಬ ಚಂದದಾಗಿ ಕಾಣಿಸುತ್ತೆ. ಏಕೆಂದರೆ ಆ ಎಲೆ ನಾವು ಊಟದ ಎಲೆ ಥರ ನಾವು ಬಳಸ್ಬೋದು, ಅಷ್ಟು ಅಗಲವಾಗಿ, ಅಷ್ಟು ದೊಡ್ಡದಾಗಿ. ನೋಡಿ, ಇದು ಕೆರೆ ಪೂರ್ತಿ ಚಿತ್ರಣ ನೀವು ನೋಡೋದಾದ್ರೆ ಸುಮಾರು 1000 ಗಟ್ಟಲೆ ಕಮಲದ ಹೂವುಗಳು ನಮಗೆ ಕಾಣಿಸುತ್ತೆ. ನೋಡಿ, ಇಲ್ಲಿ ಕಾಣಿಸೋದೇ ಇದೇ ಮಾವಿನ ಮರಗಳು.